ಫಿಲಮ್ ತುಂಬಾ ಚೆನ್ನಾಗಿದೆ. ಇದು ಇಂಗ್ಲಿಷ್ ಫಿಲಮ್ ಕನ್ನಡ ಟೈಟಲ್. ಇಂಗ್ಲಿಷ್ ಫಿಲಮ್ ಕನ್ನಡ ಟೈಟಲ್. ನಾನು ₹2 ಟಿಕೆಟ್ ತಗೊಂಡು ಟೆಂಟಲ್ಲಿ ನೆಲದಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದವನು. ಇವತ್ತು ಕನ್ನಡ 4DX ಅಲ್ಲಿ ಬಂದಿದೆ. ತುಂಬಾ ಖುಷಿ ಪಡಬೇಕು ಕನ್ನಡದವ್ರು ನಾವು. ಇದು ಹಾಲಿವುಡ್ ಫಿಲಮ್ ಕನ್ನಡ ಟೈಟಲ್. ದಯವಿಟ್ಟು ನಾನು ಹೇಳೋದಪ್ಪ ಅಂತಂದ್ರೆ, ಜಂಜಿ ಈ ಸಿಚುವೇಶನ್ ಇದೆ, ಆ ಸಿಚುವೇಶನ್ ಫಿಲಮ್ ಇದೆ. ದಯವಿಟ್ಟು ಕನ್ನಡ ಮೊದಲೆಲ್ಲ ಫಿಲಮ್ ನೋಡ್ತಿರಲ್ಲ, ಆ ಮೂಮೆಂಟ್ ಅಲ್ಲಿ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರಬೇಡಿ. ಇದು ನೆಕ್ಸ್ಟ್ ಲೆವೆಲ್. ಅದೇ ರೀತಿ ಆ ಒಂದು ಹಾಲಿವುಡ್ ಫಿಲಮ್ ನೋಡ್ತಾ ಇದೀನಿ ನೀನು ಫೀಲಿಂಗ್ ಅಲ್ಲಿ ಬನ್ನಿ. ದಯವಿಟ್ಟು ಕನ್ನಡ ಫಿಲಮ್ ನೋಡ್ತೀನಿ ಫೀಲಿಂಗ್ ಬರಬೇಡಿ. ಇದು ಇಂಗ್ಲಿಷ್ ಫಿಲಮ್ ಕನ್ನಡ ಟೈಟಲ್ ಅಷ್ಟೇ. ಯಶ್ ಹಾಲಿವುಡ್ ಆಲ್ರೆಡಿ ಹೊರಟೋಗಿದ್ದಾರೆ. ದಯವಿಟ್ಟು ಇನ್ನು ಈ ತರ ಏನ್ ಹಿಂದೆ ಫಿಲಮ್ ಅಂತು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಬೇಡಿ. ಇದು ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಅಂತ ಅದಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಆಗಿದೆ, ಸೂಪರ್ ಡೂಪರ್ ಆಗಿದೆ. ಇನ್ನೂ ಅರ್ಧ ಬಾಕಿ ಇದೆ. ನೆಕ್ಸ್ಟ್ ಮತ್ತೆ ನಾನೇ ಬಂದು ಮಾತಾಡ್ತೀನಿ. ಸಕ್ಕತ್ತಾಗಿದೆ ಬ್ರದರ್. ಟಾಕ್ಸಿಕ್ ಏನಿಲ್ಲ, ನಮ್ ಬಾಸು ಬಿಚ್ಚಿ ಬಾಸ್ ಚುಚ್ಚಿ ಬಾಸ್ ಅಷ್ಟೇ. ತಲೆ ಕೆಡ್ಸ್ಕೊಂಬೇಡ್ರಿ. ಇವರು ನಮ್ ಕಿರಾತಕಲ್ಲಿ ಒಂದ್ ಸ್ಕೂಲ್ ಹುಡುಗಿಗೋಸ್ಕರ ನಮ್ ಬಾಸ್ ಎಷ್ಟೆಲ್ಲಾ ಓಡಾಡಿದ್ರು. ಆದ್ರೆ ಟಾಕ್ಸಿಕ್ ಮೂವಿಗೆ ಹೋಲ್ಸ್ಕೊಂಡ್ರೆ ಗುರು ಫಸ್ಟ್ ಹಾಫ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ಸಿನಿಮಾ ಸೋಲಕ್ ಸಾಧ್ಯನೇ ಇಲ್ಲ ಗುರು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಶಾರ್ಟ್ ಮೇಲೆ ಶಾರ್ಟ್. ನಮ್ ಬಾಸು ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಮಸ್ತಾಗೈತೆ ಬ್ರದರ್. ನಮ್ ಬಾಸ್ ನಿನ್ ತಡಿಯಕ್ ಆಗಲ್ಲ ಯಾರುನು. ಯಾರೆಲ್ಲ ಮಾತಾಡ್ತಿದ್ರಿ ಬೇರೆ ಇಂಡಸ್ಟ್ರಿ ಅವರು ನಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ, ಬೇರೆ ಇಂಡಸ್ಟ್ರಿ ಒಂದ್ ಚೂರ್ ಬಂದು ಫಸ್ಟ್ ಹಾಫ್ ನೋಡಿ ಸಾಕು. ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಐತೆ, ಫಸ್ಟ್ ಹಾಫ್ ನೋಡಿ ತಡ್ಕೊಳಕ್ ಆಯ್ತಾ ಇಲ್ಲ ಬ್ರದರ್. ಸಖತ್ತಾಗೈತೆ ಬಾಸ್. ಫುಲ್ ರಸಿಕರು ನಮ್ ಬಾಸ್, ನಿಜವಾಗ್ಲೂ ಹೇಳ್ತೀನಿ. ಚಚ್ಚಿ ಬಾಸ್ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅವ್ನ ಮಗನ್ ಸ್ಟೋರಿ ಇದೆ, ಏನೈತೆ ನೋಡ್ಬೇಕು. ಬಟ್ ಮೂವಿ ವೈಲೆನ್ಸ್ ಜಾಸ್ತಿ ಮಾಡೋಣ. ಫಸ್ಟ್ ಹಾಫ್ ಪೂರ್ತಿ ವೈಲೆನ್ಸ್ ಐತೆ. ಏನೇನ್ ಮಾಡ್ತಾರೆ ವೈಲೆನ್ಸ್ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೇಕು. ಇನ್ನು ಒಂದ್ ಶೇಡ್ ಮಾತ್ರ ಬಿಟ್ಟವ್ರೆ ರಾಯಿದ್ದು. ಸೆಕೆಂಡ್ ಶೇಡು ಮತ್ತೆ ಮಗ ಮೊಮ್ಮ ಇನ್ನು 2 ಶೇಡ್ ಬರ್ಬೇಕು. ಏನೈತೆ ನೋಡೋಣ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಸಖತ್ತಾಗಿದೆ. ಹೇಳಿ, ನೀವೇನ ಕೇಳ್ಬೇಕಲ್ವಾ? ಫಸ್ಟ್ ಹಾಫ್ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಆ ಒಂದು ಮೂವಿನ ಹಾಲಿವುಡ್ ರೇಂಜ್ಗೆ ತಗೊಂಡೋಗಿದ್ದಾರೆ. ಯಶ್ ಅವ್ರ ಎಂಟ್ರಿ ಅಂತೂ ನೆಕ್ಸ್ಟ್ ಇನ್ನು ಮುಂದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ತುಂಬಾ ನೀಟಾಗಿ ರಿವೀಲ್ ಆಗಿ ತೋರಿಸಿದ್ದಾರೆ. ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಹಾಫ್ ಬಗ್ಗೆ ನಾವೇನು ಇವಾಗ ಡೌಟೇ ಇಲ್ಲ. 100% ಮೂವಿ ರಾಕೆಟ್ ಸ್ಪೀಡ್ ಅಲ್ಲಿ ಓಡುತ್ತೆ. ಆಮೇಲೆ ಇದು ಯಶಸ್ಸಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಶ್ ಅವರು ಹಾಕಿರೋ ಒಂದು ಪ್ರಯತ್ನ ಇದು ಗ್ಯಾರಂಟಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್ ಟು ಯಶ್. ಥ್ಯಾಂಕ್ ಯು.